ನಾಯಕನನ್ನ, ಇಂಥ ಒಬ್ಬ ಮುಖಂಡನನ್ನ ಇವತ್ತು ಮಿನಿಸ್ಟರ್ ಒಬ್ರು ಸಮರ್ಥಿಸ್ಕೊಳ್ತಾರೆ, ಅವನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಸೌಮ್ಯ ಸ್ವಭಾವದವನು. ಕಮಿಷನ್ SP ಹೇಳ್ತಾವ್ರು 16 ಕೇಸ್ ಇದೆ ಅವನ ಮೇಲೆ ಅಂತೇಳಿ. ಅಮೃತ ಗೌಡ ಅವ್ರು ಈಗಷ್ಟೇ ಹೇಳ್ತಾವ್ರೆ ಇದು ಫಸ್ಟ್ ಟೈಮ್ ಅಲ್ಲ ಸರ್, ಯಾವಾಗ್ಲೂ ಹಿಂಗೆ ಧಮಕಿ ಆಗ್ತಾರೆ. ಆದ್ರೆ ಮಿನಿಸ್ಟರ್ ಮಾತ್ರ ಅವನು ಸೌಮ್ಯ ಸ್ವಭಾವದವನು. ಒಳ್ಳೆಯ ಕಾರ್ಯಕರ್ತನ ಅಮಾನತು ಮಾಡಿದ ಕಾಂಗ್ರೆಸ್ ನೋಡಿ, ಇದು ಒಳ್ಳೆ ಕಾರ್ಯಕರ್ತ ಅಂತ. ಈಗಲೂ ಇದೆಯಾ ಬೆಂಬಲ? ಹಾಗಾದ್ರೆ ಸಚಿವ ಮುನಿಯಪ್ಪ ಅವರ ಬೆಂಬಲ ಈಗಲೂ ಇದೆಯಾ? ಧಮಕಿ ಹಾಕಿದಂತ ಧಮಕಿ ವೀರ ರಾಜ್ಯವನ್ನ ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ಸಚಿವರು. ಒಳ್ಳೆಯ ಕಾರ್ಯಕರ್ತನ ಅಮಾನತು ಮಾಡಿಬಿಡ್ತಂತೆ ಕಾಂಗ್ರೆಸ್. ಅಯ್ಯೋ, ಒಳ್ಳೆ ಕಾರ್ಯಕರ್ತ ಅಂತೇಳಿ ಹಾಗಾದ್ರೆ ಈಗಲೂ ಬೆಂಬಲವನ್ನ ಕೊಡ್ತೀರಾ ನೀವು? ಸಚಿವ ಮುನಿಯಪ್ಪ ಅವರ ಉತ್ತರವನ್ನ ಕೊಡಿ. 16 ಕೇಸ್ ಇರುವಂತ ಒಬ್ಬ ವ್ಯಕ್ತಿ ಒಳ್ಳೆ ಕಾರ್ಯಕರ್ತನ ನಿಮ್ಗೆ? 16 ಕೇಸ್ ಇದೆ, ನಾವಲ್ಲ ಹೇಳಿದ್ರು. SP ರಿಯಾಕ್ಷನ್ ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಕೇಳಿಸ್ತೀವಿ, ನಮ್ಮ ಹತ್ರ ಇದೆ ಬೈಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಇಷ್ಟೆಲ್ಲ ಆದ್ಮೇಲೆ ಕೂಡ ಇನ್ನೂ ಸಮರ್ಥಿಸ್ಕೊಳ್ತಾರ ಅವನು ಒಳ್ಳೆ ಕಾರ್ಯಕರ್ತ ಅಂತೇಳಿ? ಒಬ್ಬ ಸಚಿವರಾಗಿದ್ಕೊಂಡಿದ್ದಂತವ್ರು ಮುನಿಯಪ್ಪ ಇವತ್ತು ಅಧಿಕಾರಿಗೆ, ಮಹಿಳಾ ಅಧಿಕಾರಿಗೆ, KS ಅಧಿಕಾರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಸೌಜನ್ಯ ಕೂಡ ಇಲ್ಲದಂತ ಅಂತ ಒಬ್ಬ ವ್ಯಕ್ತಿಯನ್ನ ಸಮರ್ಥಿಸ್ಕೊಳ್ತಾರೆ ಅಂದ್ರೆ ಏನರ್ಥ? ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಸಚಿವರು? ಮುನಿಯಪ್ಪ ಅವ್ರು ಏನ್ ಹೇಳಿದ್ರು? ಹಾಗಾದ್ರೆ ಬರ್ತೀನಿ ನಿಮ್ಮ ಹತ್ರ. ಒಂದು ಮಾತಾಡಿದ್ರು ಅವರು, ಮುನಿಯಪ್ಪ ಅವರು ಏನ್ ಮಾತಾಡಿದ್ರೆ ಕೇಳಿಸ್ಕೊಂಬಿಡಿ, ಆಮೇಲೆ ಬಸವರಾಜ್ ನಿಮ್ಮ ಹತ್ರ ಬರ್ತೀನಿ. ನಮ್ಮ ಜೊತೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜುಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಸರ್. ಕಾನೂನು ಪ್ರಕಾರ ಏನಿದ್ರೆ ಮಾಡ್ತಾರೆ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ ಸರ್. ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ, ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕೋದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರು ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ರಾಜುಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಮುನಿಯಪ್ಪ ಅವ್ರನ್ನ ಕೇಳಿದ್ರು, ಒಬ್ಬ ಒಳ್ಳೆ ಕಾರ್ಯಕರ್ತ ಅಂತ. ಒಳ್ಳೆ ಕಾರ್ಯಕರ್ತ ಏನ್ರಿ? 16 ಕೇಸ್ ಇದೆ, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ. ಇದು ಒಳ್ಳೆ ಕಾರ್ಯಕರ್ತನ ಲಕ್ಷಣಗಳ ನಿಮ್ಮ ಪ್ರಕಾರ ಮುನಿಯಪ್ಪ ಅವರೇ? ಈಗಲೂ ಸಮರ್ಥಿಸ್ಕೊಳ್ತೀರಾ? ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಈಗಲೂ ಸಮರ್ಥಿಸ್ಕೊಳ್ತಿದ್ದಾರೆ ಅಂದ್ರೆ ಏನರ್ಥ? ಯಾಕೆ ಈ ರೀತಿಯಾಗಿ ಸಮರ್ಥಿಸ್ಕೊಳ್ತಿದ್ದಾರೆ ಸಚಿವ ಮುನಿಯಪ್ಪ ಅವರು? ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ಈ ತರದ ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ. ಅವರು ಈಗ ಸಚಿವರಾಗಿದ್ದಾರೆ, ಇವರೇ ನಮ್ಮನ್ನು ಆಳ್ತಾ ಇರೋದು ಅನ್ನೋದೇ ದುರದೃಷ್ಟಕರ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿರಬಹುದು, ಇಲ್ಲ ಅಂತಲ್ಲ, ಒಳ್ಳೆ ಕೆಲಸವನ್ನು ಕೂಡ ಮಾಡಿರೋದು ಪಕ್ಷಕ್ಕಾಗಿ. ಆದ್ರೆ ಆತನ ವರ್ತನೆ ಯಾವ ತರ ಇದೆ, ಆತನ ನಡವಳಿಕೆ ಯಾವ ತರ ಇದೆ, ಆತನಿಂದ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಕೂಡ ಅರ್ಥಕೋಬೇಕಾಗುತ್ತೆ. ಇಡೀ ಕಾಂಗ್ರೆಸ್ ಪಕ್ಷವೇ ಒಂದು ಕಡೆ ನಿಂತು ಆತ ಮಾಡಿದ್ದು ಸರಿಯಲ್ಲ, ಆತನ ವರ್ತನೆ ಸರಿಯಾಗಿರ್ಬೇಕಿತ್ತು, ಈ ತರದ ಪದಗಳನ್ನ ಮಹಿಳಾ ಅಧಿಕಾರಿಗಳಿಗೆ ಬಳಸಬಾರ್ದಾಗಿತ್ತು ಅನ್ನುವಂತ ಒಂದಷ್ಟು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಪಕ್ಷದಿಂದ ತಕ್ಷಣಕ್ಕೆ ಅಮಾನತು ಮಾಡಬೇಕು ಅನ್ನೋ ಆಗ್ರಹವನ್ನ ಪಕ್ಷಾತೀತವಾಗಿ ಮತ್ತು ಅದರಲ್ಲೂ ಕಾಂಗ್ರೆಸ್ನ ಮುಂಚೂಣಿ ನಾಯಕರೇ ಮಾಡ್ತಾ ಇದ್ರು. ಆದ್ರೆ ಮುನಿಯಪ್ಪನವರು ಒಳ್ಳೆಯ ಕಾರ್ಯಕರ್ತ ಅನ್ನುವಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದು ದುರದೃಷ್ಟಕರ. ಮತ್ತು ಅವರ ರಾಜಕೀಯ ದಾಳವಾಗಿ ಇದೇ ರಾಜೀವ್ ಗೌಡ ಅವರು ಸಿಡ್ಲಘಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮುನಿಯಪ್ಪನವರ ಹುಟ್ಟೂರು ತಾಲೂಕು ಮತ್ತು ರಾಜಕೀಯ ಜೀವನ ಕಂಡುಕೊಂಡಿದ್ದು ಸಿಡ್ಲಘಟ್ಟದಲ್ಲಿ. ಹೀಗಾಗಿ ಅಲ್ಲಿ ಒಬ್ಬರು ಸಮರ್ಥವಾದಂತಹ ನಾಯಕ ಬೇಕಾಗಿತ್ತು ಮುನಿಯಪ್ಪನವರಿಗೆ. ಟಿಕೆಟ್ ಸೇರಿದಂತೆ ಮತ್ತೊಂದು ಇಷ್ಟು ವಿಚಾರಗಳನ್ನ ಮುನಿಯಪ್ಪನವರೇ ರಾಜೀವ್ ಗೌಡ ಅವರಿಗೆ
ಕೊಡಿಸಿರ್ತಕ್ಕಂಥದ್ದು. ಅಲ್ಲಿ ಒಂದಷ್ಟು ಜಟಾಪಟಿಗಳು ಈ ಹಿಂದಿನಿಂದ ಇತ್ತು. ಯಾಕಂದ್ರೆ ಹಾಲಿ ಶಾಸಕರಾದಂತ ವಿ ಮುನಿಯಪ್ಪನವರ ಟಿಕೆಟ್ ಅನ್ನ ತಪ್ಪಿಸಿ ಈ ಒಂದು ರಾಜೀವ್ ಗೌಡ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಹೀಗಾಗಿ ರಾಜಕೀಯ ದಾಳವಾಗಿ ಬಳಸ್ಕೊಡ್ತಿರ್ತಕ್ಕಂಥ ರಾಜೀವ್ ಗೌಡರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮುನಿಯಪ್ಪನವರ ಕಾಯಕ ಆಗಿರತಕ್ಕಂಥದ್ದು ಮತ್ತು ಪಕ್ಷಾತೀತವಾಗಿ ಅದರಲ್ಲೂ ಉಸ್ತುವಾರಿ ಸಚಿವರು ಕೂಡ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಜಿಲ್ಲೆಯಲ್ಲಿ ಯಾರೆಲ್ಲ ಇದಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಕೂಡ ರಾಜೀವ್ ಗೌಡ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ, ಈಗ ಅವರ ಮಾತುಗಳಿಗೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಮುನಿಯಪ್ಪನವರು ಮಾತ್ರ ಸಮರ್ಥನೆಗೆ ಇಳಿದಿರ್ತಕ್ಕಂಥದ್ದು ಇದೊಂದು ರೀತಿಯಲ್ಲಿ ಖಂಡನಾರ್ಹ. ಮತ್ತು ಈ ಒಂದು ನಾಯಕರು ಈ ತರ ಸಮರ್ಥನೆ ಮಾಡ್ಕೊಳ್ತಾರಂದ್ರೆ ಯಾವ ತರದ ನೈತಿಕತೆಯನ್ನ ಹೇಳ್ತಾರೆ ಬೇರೆಯವರಿಗೆ ಅನ್ನೋದು ಕೂಡ ಪ್ರಶ್ನೆ ಬರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಹೀಗಾಗಿ ರಾಜೀವ್ ಗೌಡ ಅವರನ್ನ ಈಗಾಗಲೇ ಪಕ್ಷದಿಂದ ಹೊರ ಹಾಕಲಾಗಿದೆ. ಅದಕ್ಕೆ ಇಷ್ಟು ದಿನ ಸಿಗದೇ ಇರೋದಕ್ಕೂ ಕಾರಣ ಇದೇ ಮುನಿಯಪ್ಪನವರು ಕಾರಣ ಆಗ್ತಾರೆ. ಯಾಕಂದ್ರೆ ಇವರೇ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದು, ಪೊಲೀಸ್ ಅವರ ಕೈಯನ್ನು ಕಟ್ಟಿ ಹಾಕಿರ್ತಕ್ಕಂಥದ್ದು. ಆದ್ರೆ ಇದೇ ಮುನಿಯಪ್ಪನವರು ಈಗ ರಾಜೀವ್ ಗೌಡ ಅವರ ಬೆನ್ನಿಗೆ ನಿಂತ್ಕೊಂಡು ಅವರನ್ನ ಉಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರೋದು. ಒಂದು ರೀತಿಯಲ್ಲಿ ಸಮಾಜಕ್ಕೆ ಯಾವ ತರಹದ ಸಂದೇಶವನ್ನ ಸಚಿವರಾಗಿದ್ದುಕೊಂಡು ಮುನಿಯಪ್ಪನವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿ ಬಸವರಾಜ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ನೋಡಿ, ಒಂದು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಪೊಲೀಸರಿಗೆ ಕೆಪಾಸಿಟಿ ಇದೆ. ಈಗಲೂ ಮನ್ಸ್ ಮಾಡಿದ್ರೆ ಪೊಲೀಸ್ನವರು ವಿದಿನ್ ಅರ್ಧ ಗಂಟೆಯಲ್ಲಿ ರಾಜೀವ್ ಗೌಡ ಎಲ್ಲಿದ್ದಾನಂತೇಳಿ ಪತ್ತೆ ಹಚ್ಚಿ ಕೈ ಕೊಳ ತೊಡಸ್ತಾರೆ. ಆದ್ರೆ ಆಗಿಲ್ಲ, ಅವ್ರ ಕೆನೆಗೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಶ್ರೀರಕ್ಷೆ ಇದೆ ಅನ್ನೋ ಮಾಹಿತಿ ನಮಗೂ ಇದೆ. ಶ್ರೀರಕ್ಷೆ ರಾಜೀವ್ ಗೌಡನ ಮೇಲೆ ಇದೆ ಇವತ್ತು ಕೂಡ. ಯಾಕಂದ್ರೆ ಯಾರು ಹೇಳ್ಕೊಳ್ಳಲ್ಲ, ಅಧಿಕಾರಿಗಳಿಗೆ ಭಯ. ಅಯ್ಯೋ, ಅವ್ರು ಇರ್ತಾರಪ್ಪ, ಅವ್ರ ಅಂಡರ್ ನಾವು ಕೆಲಸ ಮಾಡಬೇಕು, ಗೌರ್ಮೆಂಟ್ಗೆ ಹೇಳ್ದಂಗೆ ನಾವು ಕೇಳಬೇಕು ಅನ್ನೋದು ಅವ್ರಿಗೂ ಇದ್ದೇ ಇರುತ್ತೆ. ಇಲ್ಲ ಅಂತೇನಿಲ್ಲ, ಹೇಳ್ಕೊಳ್ಳಕ್ಕೂ ಭಯ. ಇಲ್ಲಿ ಸಮಾಜದಲ್ಲೂ ಕೂಡ ಚೀತು ಅನಿಸ್ಕೊಳ್ತಾನೆ ಇರ್ತಾರೆ. ಸಚಿವ MC ಸುಧಾಕರ್ ಅವರು ಕೂಡ ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ವಾತಾವರಣ ಸೃಷ್ಟಿಯಾಗಿತ್ತು, ಅದನ್ನ ನಿವಾರಣೆ ಮಾಡುವಂತದ್ದಕ್ಕೆ, ಅವರಿಗೆ ನೈತಿಕ ಸ್ಥೈರ್ಯವನ್ನ ಕೊಡುವಂತದ್ದಕ್ಕೆ ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದು ಯಾರೇ ಆಗಿರಲಿ, ನಮ್ಮ ಪಕ್ಷದವರಾಗಿರಲಿ ಬೇರೆಯವರಾಗಿರಲಿ, ಪಕ್ಷ ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಅವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನ ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಇದು ಪಕ್ಷ ಇವತ್ತು ಸರ್ಕಾರ ಮತ್ತು ಪಕ್ಷ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಅಧಿಕಾರಿ ವರ್ಗದ ಸಹಕಾರ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅಂತ ಅಧಿಕಾರಿಗಳ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದನ್ನ ನಿವಾರಣೆ ಮಾಡುವಂತದ್ದಕ್ಕೆ, ಅವರಿಗೆ ನೈತಿಕ ಸ್ಥೈರ್ಯವನ್ನ ಕೊಡುವಂತದ್ದಕ್ಕೆ ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದು ಯಾರೇ ಆಗಿರಲಿ, ನಮ್ಮ ಪಕ್ಷದವರಾಗಿರಲಿ ಬೇರೆಯವರಾಗಿರಲಿ, ಪಕ್ಷ ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಅವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನ ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಇದು ನೋಡಿ, ಸಚಿವ MC ಸುಧಾಕರ್ ಅವರು ಮಾತಾಡಿದ್ದು ಒಪ್ಕೊಳ್ಳೋಣ. ಪೌರಾಯುಕ್ತೆಗೆ ನಾವು ಬೆಂಬಲವನ್ನ ಕೊಡಬೇಕು. ಯಾಕೆಂದ್ರೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು. ಸಂದೇಶ ಹೋದಾಗ ಇಡೀ ಅಧಿಕಾರಿಗಳು ನಿಮ್ಮ ಸರ್ಕಾರದ ಮೇಲೆ ಒಂದು ವಿಶ್ವಾಸವನ್ನ ಇಟ್ಕೊಳ್ತಾರೆ. ಇಲ್ಲಪ್ಪ, ನಮಗೆ ಸಪೋರ್ಟ್ ಇದೆ ಸರ್ಕಾರದಲ್ಲಿ ಅನ್ನೋದು ಒಂದು ವಿಶ್ವಾಸಕ್ಕೆ ಬರುತ್ತೆ. ಹಾಗಾಗಿ ಈಗ ನಮ್ಮ ಪ್ರಶ್ನೆ, ರಾಜೀವ್ ಗೌಡ ಅರೆಸ್ಟ್ ಯಾವಾಗ ಮಾಡ್ತೀರಿ, ಯಾವಾಗ ಆಗುತ್ತೆ? ಅಭಿಷೇಕ್ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ರು. ಅಭಿಷೇಕ್, ಯಾವಾಗ ಆಗುತ್ತೆ ಅರೆಸ್ಟ್? ಈಗಾಗಲೇ ಏನು ಅವರು ಹೇಳುವಂತಹ ಪ್ರಕಾರ ಪೊಲೀಸರು ಇದ್ದಾರೆ, ಕಾನೂನು ಇದೆ ಅಂತ ಹೇಳಿ, ಆದ್ರೆ ಅದನ್ನ ತನ್ನ ಅಡಿಯಾಳನಾಗಿ ಮಾಡ್ಕೊಳ್ಬಾರ್ದು. ಈಗಾಗಲೇ ಇದಕ್ಕೆ ಬೇಕಾದಂತಹ ಅಂದ್ರೆ ಸ್ಪೆಷಲ್ ಟೀಮ್ ಏನು ಫಾರ್ಮ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸ್ಥಳೀಯ ಪೊಲೀಸರೇ ಒಂದ್ ಸ್ವಲ್ಪ ಈಗಾಗಲೇ ಅವರಿಗೆ ಫ್ರೀ ಅನ್ನ ಬಿಟ್ಟಂತಹ ಸಂದರ್ಭದಲ್ಲಿ, ಇನ್ನೇನು ಸಂಜೆಯ ಒಳಗಡೆ ಅಂದ್ರೆ ಇವಾಗ ಅವರಿಗೆ ಫ್ರೀ ಅನ್ನ ಬಿಟ್ಟಿದ್ದಂತಹ ಸಂದರ್ಭದಲ್ಲಿ ರಾತ್ರಿಯ ಒಳಗಡೆ ಅವರ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಸ್ಥಳೀಯ ಪೊಲೀಸರು ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಎಲ್ಲವೂ ಕೂಡ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಆದಂತಹ ಹಿನ್ನೆಲೆಯಲ್ಲಿ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅವರು ಡೈರೆಕ್ಟ್ ಆಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರ ಅಥವಾ ಪೊಲೀಸ್ ಠಾಣೆಗೆ ಅವರೇ ಬಂದು ಸರೆಂಡರ್ ಆಗ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಆಗಿರುವಂತಹದ್ದು, ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಗಳನ್ನ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ 2 ದಿನಗಳಲ್ಲಿ ಪೊಲೀಸರು ಆದಷ್ಟು ಬೇಗ ಅವರನ್ನ ಬಂಧನ ಮಾಡಿ ಒಂದು ಮುಂದಿನ ಕೆಲಸಗಳೇನಿದಾವೆ ಅದೆಲ್ಲವನ್ನು ಕೂಡ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ
ಈ ಸಂಬಂಧ ಈಗ ಅಲ್ಲಿ ಶೀಟಿಘಟ್ಟ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳು ಬಾರದ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡುವಂತಹ ಮುಖಾಂತರ ಅಂದ್ರೆ ಆದಷ್ಟು ಬೇಗ ಆತನನ್ನ ಅಕ್ಯೂಸ್ ನನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೂಡ ಈಗಾಗಲೇ ನೀಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಅವರನ್ನ ಎಲ್ಲಿ ಟ್ರ್ಯಾಕ್ ಅನ್ನ ಮಾಡಲಾಗಿದೆ ಮತ್ತೆ ಅವರ ಸಂಬಂಧಿಕರ ಮನೆಗಳಲ್ಲಿ ಹುಡುಕಾಟವನ್ನು ಈಗಾಗಲೇ ಏನ್ ನಡೆಸಿದ್ದಾರೆ ಅದೆಲ್ಲದರ ಟ್ರ್ಯಾಕ್ ಗಳನ್ನು ತೆಗೆದುಕೊಂಡು ಅವರು ಎಲ್ಲಿದ್ದಾರೆ ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಮಾಹಿತಿಯನ್ನ ಕಲೆ ಹಾಕಿ ಈಗ ಅವರ ಬಂಧನಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಪೊಲೀಸರು. ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ರಾಜೀವ್ ಗೌಡನ ಅರೆಸ್ಟ್ ಯಾವಾಗ? ಈಗ ಇಂಪ್ಯಾಕ್ಟ್ ಫಸ್ಟ್ ಸ್ಟೆಪ್ ಸಿಕ್ಕಿರೋದು. ನಾವು ರಿಪಬ್ಲಿಕ್ ಕನ್ನಡ ಯಾವಾಗ್ಲೂ ಕೂಡ ನಿಮ್ಮ ಧ್ವನಿಯಾಗಿರ್ತೀವಿ ಅನ್ನೋದಕ್ಕೆ ಈ ಘಟನೆ ಕೂಡ ಸಾಕ್ಷಿ.